ಬಿಬಿಎಂಪಿ ಕಮಿಷನರ್ ಹೇಳಿಕೆ ಕೊಟ್ಟಿದ್ರು ಒಂದು ವಾರ ಹಿಂದೆನೇ ನಾವು ಟ್ಯಾಂಕರ್ ಮುಖಾಂತರ ಕೊಡ್ತೀವಿ ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ. ಅಲ್ಲಿ ಬೆಂಗಳೂರಿನ ಬಹುತೇಕ ಕಡೆ ಎಲ್ಲೂ ಬಿಬಿಎಂಪಿಯಿಂದ ಟ್ಯಾಂಕರ್ ಹೋಗ್ತಿಲ್ಲ ಅನ್ನೋದೊಂದು ಆರೋಪ ಕೇಳಿಬರ್ತದೆ. ಇವತ್ತು BWSSB ಕಮಿಷನರಿಗೆ ಈ ವಿಷಯನ BWSSB ಕಮಿಷನರಿಗೆ ಈ ವಿಷಯ ತಿಳಿಸ್ತು. ಸರ್, ನಾನು 2-3 ದಿವಸದಿಂದ ಚಿಕ್ಕಲ್ಸಂದ್ರದಲ್ಲಿ ಹೋಗಿ ನೋಡ್ಕೊಂಡು ಬಂದ್ವಿ. ನಿನ್ನೆ ನಾವು SG ಪಾಳ್ಯ, ಮಡಿವಾಳ, BTM ಲೇಔಟ್ನಲ್ಲಿ ಇದ್ದೆ. ಇವತ್ತು ಜಯನಗರದ ಒಂದಿಷ್ಟು ಏರಿಯಾಗಳಲ್ಲಿ ಇದ್ವಿ. ಬಸವನಗುಡಿಯ ಶ್ರೀನಿವಾಸ ನಗರ ಇಲ್ಲೆಲ್ಲ ಕಡೆನೂ ಸಮಸ್ಯೆ ಆಗಿದೆ. ಬೊಮ್ಮನಹಳ್ಳಿಯಿಂದ ನಮ್ಮ ಶಾಸಕರು ಸತೀಶ್ ರೆಡ್ಡಿ ಅವರು ಫೋನ್ ಮಾಡಿ ಒಂದೇ ಸಮ ಅಲ್ಲಿಗೆ ಜನ ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಫೋನ್ ಮಾಡಿದ್ರು. ಟ್ಯಾಂಕರಲ್ಲಿ ನೀರು ಬರ್ತಾ ಇದೆ ಅಂತ ಪತ್ರಿಕಾ ಹೇಳಿಕೆ ಕೊಟ್ಟು ನೀವು ಮೀಡಿಯಾಯಿಂದ ಸರ್ಕಾರ ನಡೆಸೋಕ್ಕೆ ಸಾಧ್ಯನಾ? ಮೀಡಿಯಾ ಎದುರುಗಡೆ ಬಂದು ಹೇಳಿಕೆ ಕೊಡೋದ್ರಿಂದ ಸರ್ಕಾರ ನಡೆಸೋಕ್ಕೆ ಸಾಧ್ಯನಾ? ಎಲ್ಲಿ ಹೋಗ್ತಾ ಇದೆ ಟ್ಯಾಂಕರ್ ನೀರುಗಳು? ಇವತ್ತು BWSSB ಕಮಿಷನರಿಗೂ ಮನವಿ ಮಾಡಿರುವಂಥದ್ದು, ಎಲ್ಲಿ ಇವತ್ತು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕಾಗಿದೆ ಅನ್ನೋದನ್ನೊಂದೊಂದು ಸರ್ವೆ ಮಾಡಿಸಿ ಜಿಯಾಲಜಿಸ್ಟ್ಗಳು ಮತ್ತು ತಜ್ಞರನ್ನ ಕಳಿಸಿ ಆದಷ್ಟು ಬೇಗ ಇಂಪಾರ್ಟೆಂಟ್ ಜಾಗಗಳಲ್ಲಿ ನೀರು ಬರುತ್ತೆ ಅನ್ನುವಂಥ ಕಡೆ ಬೋರ್ವೆಲ್ ಕೊರಿಸ್ಬೇಕು. ಹಾಳಾಗಿರುವಂಥ ಬೋರ್ವೆಲ್ಗಳನ್ನು ಸಮರೋಪಾದಿಯಲ್ಲಿ ರೆಡಿ ಮಾಡಿಸುವಂಥ ಕೆಲಸ ಮಾಡಬೇಕು. ಎಲ್ಲಿಗೆ ಕುಡಿಯೋ ನೀರನ್ನು ಕೊಡೋ ಅವಶ್ಯಕತೆ ಇಲ್ಲ ಇಂಡಸ್ಟ್ರಿಗಳಿಗೆ, ಮತ್ತೊಂದು ಕಡೆಗೆ, ಅಂಥ ಕಡೆಗೆ ನೀವು ಇವತ್ತು ಟ್ರೀಟೆಡ್ ನೀರನ್ನು ಕಳಿಸ್ಬೇಕು. ಇದನ್ನೆಲ್ಲ ನಾವು ಇವತ್ತು ಬಂದು ನಾವು ಸಲಹೆ ಕೊಡೋದ ಸರ್ ವಿರೋಧ ಪಕ್ಷದವಾಗಿ? ಈ ಎಲ್ಲ ಕೆಲಸನ ಸರ್ಕಾರ 4-5 ತಿಂಗಳು ಮುಂಚೆ ಮಾಡಬೇಕಾಗಿತ್ತು. ಇದು ಯಾವುದನ್ನೂ ಮಾಡ್ದಲೆ ಇವತ್ತು ಸರ್ಕಾರ ನಾ ಟ್ಯಾಂಕರನ್ನು ನಿಲ್ಲಿಸ್ತೀನಿ, ಮತ್ತೊಂದು ನಿಲ್ಲಿಸ್ತೀನಿ, ನಾವು ಸರ್ಕಾರ ಟ್ಯಾಂಕರ್ಗಳನ್ನು ವಶಪಡಿಸ್ಕೊಳ್ತೀವಿ, ನಾವು ನೀರು ಕೊಡ್ತೀವಿ. ಸರಿ, ನೀವು ಈಗಾಗಲೇ ವಶಪಡಿಸ್ಕೊಂಡಿದ್ದೀರಾ, ಎಲ್ಲಿ ಕೊಟ್ಟಿದ್ದೀರಾ ನೀರನ್ನು ಇವತ್ತಿನ ತನಕ? ನಮ್ಮ ಏರಿಯಾದಲ್ಲಂತೂ, ನಮ್ಮ ಲೋಕಸಭಾ ಕ್ಷೇತ್ರದಲ್ಲಂತೂ ವಶಪಡಿಸ್ಕೊಂಡ ಟ್ಯಾಂಕರ್ಗಳಿಂದ ಸರ್ಕಾರ ಇವತ್ತಿನ ತನಕ ಒಂದು ಡ್ರಾಪ್ ನೀರು ಕೊಟ್ಟಿಲ್ಲ.